ಹರ ಓಂ ಶ್ರೀ ಗುರುಭ್ಯೋ ನಮಃ. ಬಾಂಧವರೇ, ಇವತ್ತಿನ ದಿವಸ ಈ ಅಮ್ಮಾರೂಢ ಗುರುಪೀಠದ ವತಿಯಿಂದ ನಿಮಗೆಲ್ಲರಿಗೂ ಆರೋಗ್ಯದ ಮನೆಮದ್ದು ಸಲಹೆ ಕೊಡ್ತಾ ಇದ್ದೀವಿ. ಏನಪ್ಪಾ ಸಲಹೆ ಅಂತ ಹೇಳಿದ್ರ, ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತ ಹೇಳಿ ಭಾರತ ದೇಶ ಒಳಗಡೆ ಹಲವಾರು ಮಂದಿ ನರಳುತ್ತಾ ಇದ್ದಾರೆ. ಏನೋ ಒಂದು ಪೇಪರ್ದಾಗ ಕೊಟ್ಟಿದ್ರು, ಗ್ಯಾಸ್ಟ್ರಿಕ್ ಸಮಸ್ಯೆ ಇಲ್ಲಾರ್ದಂತ ಮನುಷ್ಯನೇ ಇಲ್ಲಂತೆ. ಯಾಕಂತ ಏನಂತ ಹೇಳಿದ್ರ, ನಾವು ತಿಂತಾ ಇರುವಂತ ಆಹಾರದೊಳಗಡೆ ಅಂತ ಒಂದು ಫೈಜನ್ ಬರ್ತಾ ಇದೆ ಬಾಂಧವ್ರಿ. ಹೊಲದೊಳಗಡೆ ಆಯ್ತು, ಬೆಳೆಯುವ ಮುಂದು ದವಸ ಧಾನ್ಯಗಳಲ್ಲಿ ಆಯ್ತು, ಮೆಡಿಸಿನ್ ಇಲ್ಲಾರ್ದೆ ಯಾವುದು ತಯಾರಾಗ್ತಾ ಇಲ್ಲ. ಸೊ ಆ ಕಾರಣಕ್ಕ ಎಲ್ಲಾನು ಮೆಡಿಸಿನ್, ಎಲ್ಲಾನು ಮಿಲಾವಟ್, ಎಲ್ಲಾನು ಮಿಕ್ಸ್ ಆಗ್ತಾ ಇದೆ. ಸೊ ಹುಟ್ಟಿರುವಂತ ಕೂಸಿಗೂ ಕೂಡ, ಹಾಲು ಕುಡಿಯುವಂತ ತಾಯಿ ಎದೆ ಹಾಲು ಕುಡಿಯುವಂತ ಕೂಸಿಗೂ ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗ್ತಾ ಇದೆ ಬಾಂಧವರೇ. ತಿಳ್ಕೊಳ್ಳಿ, ಎಂತ ನಾವು ಫೈಜನ್, ನಾವು ಎಂತ ಇಸಾವಾರದಂತ ಪದಾರ್ಥಗಳನ್ನು ತಿಂತಾ ಇದೇವೆ ಅಂತ ಹೇಳಿ ಕೆಲವೊಬ್ರು ಏನ್ ಮಾಡ್ತಾರ, ಆಸೆಗೆ ಪಟ್ಟು ಪಿಜ್ಜಾ, ಬರ್ಗರ್, ಮೈದಾ ಐಟಮ್ ತಿಂದ್ಬಿಡ್ತಾರ. ತಿಂದ್ಬಿಟ್ಟು ಏನ್ ಮಾಡ್ತಾರ ಗೊತ್ತಾ, ಅಯ್ಯೋ ಮನೆಗೆ ಹೋಗಿ ಎದಿ ಉರಿತಾ ಇದೆ, ಹೊಟ್ಟೆ ನೋವ್ತಾ ಇದೆ, ಏನೋ ಆಗ್ತಾ ಇದೆ ಅಂತ ಗುದ್ದಾಡ್ತಾರ. ತಲೆ ಸುತ್ತಾ ಇದೆ, ಎದಿ ನೋವ್ತಾ ಇದೆ, ಏನೇನೇನೋ ಹಲವಾರು ಡಾಕ್ಟರ್ ಹತ್ರ ಓಡೋಕ್ಕಾರ, ಎಲ್ಲಾ ಚೆಕಪ್ ಮಾಡ್ತಾರ. ಏನಾಗಿಲ್ಲ ಸ್ವಾಮಿ, ನಿಮ್ಗೂ ಗ್ಯಾಸ್ಟ್ರಿಕ್ ಆಗಿದೆ ಅಂತ ಗ್ಯಾಸ್ಟ್ರಿಕ್ ಗುಳಿಗೆ ಕೊಡ್ತಾರ, ಕಳಿಸ್ತಾರ. ಗ್ಯಾಸ್ಟ್ರಿಕ್ ಗುಳಿಗೆ 8 ದಿವ್ಸ ಮೇಲ್ಪಟ್ಟು ತಗೋಬಾರ್ದು. 8 ದಿವ್ಸ ಮೇಲ್ಪಟ್ಟು ತಗೊಂಡ್ರೆ ಒಳಗಿನ ಸಿಸ್ಟಮ್ ಹಾಳಾಗತ್ತ, ನಮ್ ಪಾಚನ ತಂತ್ರ ವೀಕ್ ಆಗತ್ತ. ಸೊ ಆ ಕಾರಣಕ್ಕ ನಮ್ಮ ಆಯುರ್ವೇದದೊಳಗಡೆ ಇದ್ದಂತಹ ಕೆಲವೊಂದು ಹಸಿರು ತರಕಾರಿ ಪದಾರ್ಥಗಳನ್ನು ತಿನ್ರಿ. ಬೆಳಿಗ್ಗೆ ಎದ್ದ ತಕ್ಷಣ ಕೆಲವೊಬ್ರು ಟೀ ಕಾಫಿ ಕುಡಿತಾರ, ಅದ್ ಅಭ್ಯಾಸವನ್ನು ತೆಪ್ಸಿ ಬೆಳಿಗ್ಗೆ ಎದ್ದ ತಕ್ಷಣ ಇಂಥವು 2 ಕಪ್ ಉಗುರು ಬೆಚ್ಚ ನೀರ್ ಕುಡ್ರಿ. ಅದಕ್ಕೂ ಗ್ಯಾಸ್ಟ್ರಿಕ್ ತಡೆ ಹಿಡಿತೈತಿ. ಬ್ಯಾಡಪ್ಪ, ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಪರಿಹಾರ ಆಗ್ಬೇಕಂತ ಹೇಳಿದ್ರ ಇಂಗಳಕಾಯಿ ಅಂತ ಬರುತ್ತ. ಸೊ ಆ ಇಂಗಳಕಾಯಿ ಅನ್ನುವಂತ ಈ ಹಣ್ಣು ಎಲ್ಲಾ ಕಡೆ ದೊರಿತೈತಿ. ಕಾಯಿ ಎಲ್ಲಾ ಹಳ್ಳಿ ಒಳಗಡೆ ದೊರಿತೈತಿ ಬಾಂಧವರಿ. ಈ ಕಾಯಿಯನ್ನು ತಗೊಂಡು ಏನ್ ಮಾಡ್ಬೇಕು ಗೊತ್ತಾ, ಮ್ಯಾಲಿಂದ ವೇಸ್ಟ್ ಅನ್ನು ತೆಗೆದು ಇದರಿಂದ ಗುಳಿಗೆಯನ್ನು ಮಾಡ್ಕೋಬೇಕು. ಗುಳಿಗೆಯನ್ನು ಮಾಡ್ಕೊಂಡು ಬೆಳಿಗ್ಗೆ ಇದನ್ನು ಕುಡಿದು ಇದ್ರ ಹಿಂದ್ಗಡೆ ಉಗುರು ಬೆಚ್ಚ ನೀರು ಕುಡಿಬೇಕು. ಸೊ ಆ ಹೊಟ್ಟೆ ಒಳಗಡೆ ಇದ್ದಂತ ಗ್ಯಾಸ್ಟ್ರಿಕ್ ಸಮಸ್ಯೆ ಯಾವುದೋ ಮಿಕ್ಸ್ ಕೆಮಿಕಲ್ ಇಲ್ಲಾರ್ದ ಚಿಕಿತ್ಸೆ ಮುಖಾಂತರ ಗ್ಯಾಸ್ಟ್ರಿಕ್ ನಾವು ಸಾಲ್ವ್ ಮಾಡ್ಕೋಬಹುದು. ಕೇವಲ 8 ದಿವಸಗಳ ಕಾಲ ಇದು ತಗೊಂಡ್ರೆ ನಿಮ್ದು ಗ್ಯಾಸ್ಟ್ರಿಕ್ ಸಮಸ್ಯೆ ಪರಿಹಾರ ಆಗತ್ತ ಅಂತ ಹೇಳ್ತೀನಿ. ಆದ್ರ ನಮಗೆ ಕಾಯಿ ದೊರೆಯಂಗಿಲ್ರಿ, ನಮ್ಮ ಹಳ್ಳಿ ಕಡೆ, ನಮ್ಮ ಊರ್ ಕಡೆ ದೊರೆಯಂಗಿಲ್ರಿ, ನಾವು ಇರೋದು ಸೀಟ್ಯಾಗ್ರಿ, ನಮಗ್ ಮಾಡ್ಕೊಳ್ಳುವಂತಾನು ವಿಧಾನ ಗೊತ್ತಿಲ್ರಿ ಅಂತ ಹೇಳಿದ್ರ, ನಮ್ಮ ಅಮ್ಮಾರೂಢ ಗುರುಪೀಠದ ಯೋಗ ಆಶ್ರಮದೊಳಗಡೆ ಏನ್ ಮಾಡ್ತಾ ಇದಾರ, ಇದ್ರದೇ ಇಂಗಳಕಾಯಿದು ಕಷಾಯ ಕೊಡ್ತಾರ. ಸೊ ಆ ಕಷಾಯ ಕೇವಲ 2 ದಿವಸ ಕುಡಿಬೇಕು. ಕೇವಲ 2 ಸಲ ನೀವು ಇದು ಕಷಾಯ ಕುಡಿದು ಬಿಟ್ರೆ ಲೈಫ್ ಲಾಂಗ್ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬರಲ್ಲ ಬಾಂಧವ್ರಿ. ಆ ಕಾರಣಕ್ಕೆ ಹೇಳುತ್ತಾ, ನೀವು ಎಲ್ಲಾರು ಆ ಸದ್ಗುರುನಾಥನ ಕೃಪೆಗೆ ಪಾತ್ರರಾಗುವ, ಈ ಪ್ರಕೃತಿಯೇ ನಮಗೆ ಇನ್ನೂ ಹೆಚ್ಚಿನ ರೀತಿಯಿಂದ ಆರೋಗ್ಯವನ್ನು ಕೊಟ್ಟು ಕಾಪಾಡ್ಲಿ. ನಮ್ಮ ಆಶ್ರಮದ ವಿಳಾಸ ಹಾಗೂ ಫೋನ್ ನಂಬರು ಡಿಸ್ಕ್ರಿಪ್ಷನ್ ಒಳಗಡೆ ಇದೆ, ತಾವು ಕೊಂಡ್ಕೋಬೇಕು. ತಗೊಂಡು ಆದಷ್ಟು ಬೇಗ ಆರೋಗ್ಯವಂತರಾಗ್ರಿ ಅಂತ ಹೇಳಿ ಮುಗಿಸ್ತಾ ಇದ್ದೀನಿ. ಓಂ ನಮಃ ಶಿವಾಯ.